ಮಾತ್ರ ಅಲ್ಲ, ಆ ಊರಿನ ಹಿಡಿ ಮಣ್ಣು ಕೂಡ ನಾನ್ ಕೊಡಲ್ಲ. ನಾನ್ ಏನಾದ್ರೂ ಒಂದ್ಸರಿನೇ ಕೇಳ್ತೀನಿ, ಎರಡನೇ ಸರಿ ಕಿತ್ಕೊಳ್ತೀನಿ. ನಾನ್ ಇರ್ಬೇಕಾದ್ರೆ ನಮ್ಮೂರಿನ ಮೇಲೆ ನಿನ್ ನೆರಳು ಕೂಡ ಬೀಳೋಕ್ ಬಿಡಲ್ಲ. ನನ್ಗೇನಾದ್ರೂ ಬೇಕು ಅನ್ಕೊಂಡ್ರೆ ತಗೊಳ್ಳೋವರೆಗೂ ಸುಮ್ನಿರಲ್ಲ. ನಂದು ಅನ್ಕೊಂಡಿರೋದನ್ ಯಾವ್ದನ್ನು ಕೊಡಲ್ಲ. ಇಲ್ಲಿವರೆಗೂ ನಂಗೆ ಅಡ್ಡ ಬಂದವ್ರು ಯಾರು ಕೂಡ ಗೆದ್ದಿಲ್ಲ. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಇನ್ನೊಂದು ಲೆಕ್ಕ. ಈ ದಿವ್ಯನ್ನ ನೀನ್ ಸೋಲ್ಸಕ್ಕಾಗಲ್ಲ. ಬೆಟ್ಟಕ್ಕೆ ಸವಾಲ್ ಹಾಕ್ತಾ ಇದ್ದೀರಾ? ಸಮುದ್ರನೇ ಈಜ್ಬೇಕು ಅನ್ಕೊಂಡಿದೀರಾ? ಅಯ್ಯೋ, ಇವರಿಬ್ರು ಹೀಗ್ ಜಗಳ ಮಾಡ್ಕೋತಿದಾರಲ್ಲ, ಏನೋ ಒಂದ್ ಮಾಡಿ ತಡಿಬೇಕು. ಕೇಶವ, ಮನೆಗ್ ಬಂದಿರೋ ಗೆಸ್ಟ್ಗೆ ಅತಿಥಿ ಮರ್ಯಾದೆ ಮಾಡ್ದೇನೆ ಆರ್ಗ್ಯುಮೆಂಟ್ಸ್ ಮಾಡ್ತಿದಾರಲ್ಲ ನಿಮ್ ಬಾಸ್, ಅವರಿಗೆ ಸುಮ್ನಿರೋಕ್ ಹೇಳು. ದಿವ್ಯಾ, ನೀವೇನ್ ತಗೋತೀರಾ? ಶಶಿ ಮೇಡಮ್. ಅಯ್ಯೋ ಶಶಿ, ಶಶಿ ಏನಾಯ್ತಮ್ಮ? ಶಶಿ, ಅಮ್ಮ ಅಮ್ಮ ಅಮ್ಮ, ಕಾಲು ಉಳುಕ್ತು ಅನ್ಸುತ್ತೆ, ತುಂಬಾ ನೋವು ಆಗ್ತಿದೆ ಅಮ್ಮ. ಅಯ್ಯಯ್ಯೋ, ಶಶಿ ಮೇಡಮ್ ಕಾಲ್ ಮುರಿದೋಯ್ತು ಅನ್ಸುತ್ತೆ. ಇವಾಗ ಮೇಡಮ್ನ ಯಾರು ನೋಡ್ಕೋತಾರೆ? ನನಗೋ ಗೊತ್ತಿಲ್ಲ, ಅಣ್ಣನ ಮುಟ್ಟೋದಕ್ ಬಿಡಲ್ಲ. ಯಾರಾದ್ರೂ ಡಾಕ್ಟ್ರೋ ನರ್ಸೋ ಬರ್ಬೇಕು. ಕೇಶವ, ಭಯ ಪಡ್ಬೇಡ, ನಾನ್ ನೋಡ್ಕೋತೀನಿ ಬಿಡು. ನೀವಾ ಅಮ್ಮವ್ರೆ? ನೀವೇನೋ ವೆಕೇಶನ್ ಇದೆ ಅಂದ್ರಲ್ಲ ದಿವ್ಯಾ? ನೋಡ್ತಿದ್ ಹಾಗೆ ಫ್ರೆಂಡ್ಲಿ ಆಗನ್ಸಿದ್ರಿ. ನಿಮ್ಗಿಂತ ನನ್ ವೆಕೇಶನ್ ಹೆಚ್ಚಲ್ಲ ಬಿಡಿ. ಏನಾಯ್ತು ಕೇಶವ? ಅಣ್ಣ ಏನ್ ಹೇಳ್ತಿದ್ದಾನೆ? ಅಮ್ಮವ್ರನ್ನ ತಕ್ಷಣ ಕಳಿಸ್ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಮೇಡಮ್. ಅಯ್ಯೋ, ಅದ್ಕೆ ಹೊರಟೋದ್ರೆ ಹೇಗೆ ಕೇಶವ? ನೀವು ಚಿಂತೆ ಮಾಡಬೇಡಿ ಮೇಡಮ್. ಅವ್ರು ಹೊರಟೋಗಂದಿದ ತಕ್ಷಣ ಅವ್ರು ಹೋಗ್ಬಿಡ್ತಾರ ಹೇಗೆ? ಅವ್ರು ಮೊಂಡಾಗಿದ್ರೆ ಅವಳು ಜಗಮುಂಡಿ ಮೇಡಮ್. ಹೌದಾ? ಒಟ್ನಲ್ಲಿ ನೀವು ಮಾತ್ರ ಒಳ್ಳೆ ಪ್ಲಾನ್ ಮಾಡಿದ್ರಿ ಮೇಡಮ್. ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ. ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕೋ ಅರ್ಥನೇ ಆಗ್ಲಿಲ್ಲ. ಹೇಗಾದ್ರೂ ಆ ಜಗಳನ ನಿಲ್ಸ್ಬೇಕು ಅನ್ಕೊಂಡೆ. ತಕ್ಷಣ ಅದ್ಕೆನೆ ನನ್ ಜೊತೆ ಇರ್ತೀನಿ ಅಂದ್ರು. ಅದು ನಿಮ್ಮ ಸಂಕಲ್ಪ ಬಲ ಮೇಡಮ್. ಇಲ್ಲ ಅಂದ್ರೆ ಅಮ್ಮವ್ರು ಈ ಮನೆಗೆ ಬರೋದು ಅಂದ್ರೇನು? ನಿಮ್ ಜೊತೆ ಇರ್ತೀನಿ ಅನ್ನೋದೇನು? 2 ದಿನದವರೆಗೂ ಅಮ್ಮವ್ರೇನಾದ್ರೂ ಇಲ್ಲೇ ಇದ್ರೆ ನಿಮ್ಮಣ್ಣ ಅವ್ರ ಪ್ರೀತಿಲ್ ಬೀಳೋದು ಕಾಯಂ. ನಿಜವಾಗ್ಲೂ ಇಬ್ರು ಪ್ರೀತಿಲ್ ಬೀಳ್ತಾರ ಕೇಶವ? ಪ್ರೀತಿಗೆ ಮೊದಲನೇ ಮೆಟ್ಲೆ ಜಗಳ ಅಂತಾರಲ್ವಾ ಮೇಡಮ್. ಅವರು ಜಗಳ ಮಾಡಿದ್ರು ಅಂದ್ರೆ ಪ್ರೀತಿಲ್ ಬಿದ್ರು ಅಂತಾನೆ ಅರ್ಥ. ಮೊದ್ಲ್ಯಾರು ಪ್ರೀತಿಸ್ತಾರೆ? ಅಣ್ಣನ ಇಲ್ಲ ಅದ್ಕಿನ? ಮೊದಲು ಯಾರೋ ಒಬ್ರು ಪ್ರೀತಿಸ್ತಾರೆ, ಆಮೇಲೆ ಇನ್ನೊಬ್ರು ಪ್ರೀತಿಲ್ ಬೀಳ್ತಾರೆ. ಅವರು ಪ್ರೀತಿಲ್ ಬಿದ್ರೆ ಅಷ್ಟೇ ಸಾಕು, ಆಮೇಲೆ ಅವ್ರಿಗೆ ನಾವು ಮದ್ವೆ ಮಾಡ್ಬಿಡೋದು. ಪ್ರೀತಿಲೂ ಬೀಳ್ತಾರೆ, ಮದ್ವೆನೂ ನಡೆಯುತ್ತೆ. ಯು ಡೋಂಟ್ ವೆರಿ ಮೇಡಮ್. ಆದ್ರೆ ಅದ್ಕೆಗೆ ಅಣ್ಣನ ಮೇಲೆ ಬ್ಯಾಡ್ ಒಪಿನಿಯನ್ ಇದೆ ಅಲ್ವಾ ಕೇಶವ? ಇಷ್ಟಪಡ್ತಾಳೆ ಅಂತೀಯಾ? ನಿಮ್ಮ ಅಣ್ಣ ಅವರು ಕೆಟ್ಟವ್ರಲ್ಲ ಅಲ್ವಾ ಮೇಡಮ್? ಆ ವಿಷಯ ಅಮ್ಮವ್ರಿಗೆ ಕೂಡ ಗೊತ್ತು. ಇಬ್ರು ಶತ್ರುಗಳ ತರ ಜಗಳ ಮಾಡ್ತಿದಾರಲ್ಲ. ಇವತ್ತು ಜಗಳ ಮಾಡ್ತಾರೆ, ನಾಳೆ ಫ್ರೆಂಡ್ಸ್ ಆಗ್ತಾರೆ, ನಾಡಿದ್ದು ಲವರ್ಸ್ ಆಗ್ತಾರೆ, ಆಮೇಲೆ ಕಪಲ್ಸ್ ಆಗ್ತಾರೆ. ನಿನ್ ಮಾತ್ ಕೇಳ್ತಿದ್ರೆ ಈಗ್ಲೇ ಅವ್ರಿಗೆ ಮದ್ವೆ ಆದಾಗ ಅನ್ಸ್ತಿದೆ ಕೇಶವ. ಖಂಡಿತ ಅವ್ರಿಬ್ರಿಗೂ ಮದ್ವೆ ಆಗತ್ತೆ ಮೇಡಮ್. ಅದ್ಕೆ 2 ದಿನ ಇಲ್ಲೇ ಇರ್ತಾರೆ ಅಂತೀಯಾ? ಇರೋ ಹಾಗೆ ಮಾಡೋಣ. ಅಣ್ಣ ಕಳಿಸ್ಬೇಕು ಅನ್ಕೊಂಡ್ರೆ ನಾವ್ ಅಡ್ಡಿ ಮಾಡೋಣ. ಅಣ್ಣ ನಿಮ್ ಮಾತು ಇಲ್ಲ ಅನ್ನಲ್ಲ ಅಲ್ವಾ? ಇಲ್ಲ ಅನ್ನಲ್ಲ, ಆದ್ರೆ ಅದ್ಕೆ ಒಪ್ಬೇಕಲ್ವಾ? ನಾನಿದ್ದೀನಲ್ವಾ ಮೇಡಮ್, ನೀವು ಇದ್ದೀರಾ. ಏನೋ ಒಂದ್ ಪ್ಲಾನ್ ಮಾಡೋಣ. ಸಂಕಲ್ಪ ಇದ್ರೆ ಎಲ್ಲ ನಡೆಯುತ್ತೆ. ಅಣ್ಣ ಅದ್ಕೆ 2 ದಿನ ಈ ಮನೇಲೆ ಇದ್ದು ಇಬ್ರು ಮಧ್ಯೆ ಕೆಮಿಸ್ಟ್ರಿ ವರ್ಕ್ ಆಗಿ ಫ್ರೆಂಡ್ಸ್ ಆಗಿ ಲವ್ ಮಾಡಿದ್ರೆ ನೋಡೋಕೆ ನಮ್ 2 ಕಣ್ಣು ಸಾಲಲ್ಲ. ನೀವ್ ಹೇಳಿದ್ದೆಲ್ಲ ನಡೆಯುತ್ತೆ. ನಿಮ್ ಪ್ಲಾನ್ ನೀವು ಕಂಟಿನ್ಯೂ ಮಾಡಿ, ಉಳ್ದಿರೋ ವಿಷಯನೆಲ್ಲ ನಾನ್ ನೋಡ್ಕೋತೀನಿ. ಥ್ಯಾಂಕ್ಸ್ ಕೇಶವ, ಅಣ್ಣನ್ ಲೈಫ್ಗೋಸ್ಕರ ನನ್ಗೆ ಹೆಲ್ಪ್ ಮಾಡ್ತಿದ್ಯಾ. ಅಷ್ಟೇ ಅಲ್ಲ ಮೇಡಮ್, ನಮ್ಮ ಅಮ್ಮ ಅವ್ರ ಅಮ್ಮ ಗಂಗಾ ಮೇಡಮ್ ಅವರ ಋಣ ಕೂಡ ತೀರಿಸ್ಕೊತಿದ್ದೀನಿ. ಜೈ ಅಂಕಲ್, ನಮ್ ಗಂಗಾ ಮೇಡಮ್ ನಮ್ ಜೊತೆಗೇ ಇರ್ತಾರೆ.
ಈಗಷ್ಟೇ ಮನೆಯಿಂದ ಕಳಿಸ್ಬಿಡ್ತೀನಿ ಅಂದ್ರು ಆಗ್ಲೇ ಅಮ್ಮವ್ರ ಬರಳನ್ನ ಬಾಯಿಗಿಟ್ಕೊಂಡಿದ್ದಾರೆ. ಇಷ್ಟು ಬೇಗ ಇವರಿಬ್ರು ಮಧ್ಯೆ ಕೆಮಿಸ್ಟ್ರಿ ಸ್ಟಾರ್ಟ್ ಆಗೋಯ್ತಲ್ಲ. ಈ ವಿಷಯನ ತಕ್ಷಣ ಶಶಿ ಮೇಡಮ್ಗೆ ಹೇಳಬೇಕು. ಶಶಿ ಮೇಡಮ್, ನೀವ್ ಅರ್ಜೆಂಟಾಗಿ ಬನ್ನಿ. ಎಲ್ಲಿಗೆ ಕೇಶವ? ನಿಮ್ಗೊಂದು ದೃಶ್ಯ ಕಾವ್ಯನ ತೋರಿಸ್ಬೇಕು. ನೀವು ಬೇಗ ಬನ್ನಿ, ಹೇಳ್ತೀನಿ. ನಾನ್ ನಡೆದ್ರೆ ಅಣ್ಣಂಗ್ ಗೊತ್ತಾಗುತ್ತೆ. ಅವ್ರು ಇವಾಗ ತಿಳ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ. ನೀವು ಫಾಸ್ಟಾಗಿ ನಡೀರಿ, ಹೇಳ್ತೀನಿ. ನಡೀರಿ.